ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇರೋದು ನಿಮಗ್ ಗೊತ್ತು. ಏನ್ ಬದಲಾವಣೆ? ಸಿಎಂ ಬದಲಾವಣೆ. ಸೊ ಸಿಎಂ ಸಿದ್ದರಾಮಯ್ಯ ಅವರಿದ್ರು, ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾರೆ. ಡಿ ಕೆ ಶಿ ಅವ್ರು ಆಗಿದ್ದಾರೆ, ಹಂಗೆ ಹೇಳಕ್ಕಲ್ಲ. ಸೊ ಇವಾಗ ಸಿಎಂ ಬದಲಾವಣೆ ಏನೋ ಆಯ್ತು, ಓಕೆ. ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ನಲ್ ಪ್ರಾಬ್ಲಮ್ಗಳು ಅವರೆಲ್ಲ ಸೊಲ್ಯೂಷನ್ ಮಾಡ್ಕೊಂಡು ಇವಾಗ ಹೊಸ ಸಿಎಂ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಸೊ ಕಾಂಗ್ರೆಸ್ ಗವರ್ಮೆಂಟ್ ಬಂದು ಆಲ್ಮೋಸ್ಟ್ 5 ವರ್ಷ ಆಯ್ತು. ಅದ್ರಲ್ಲಿ 3 ವರ್ಷ ಕಳೆದು ಈಗ ಇನ್ನ ಮಿಕ್ಕಿರುವಂತ 2 ವರ್ಷನ ಡಿ ಕೆ ಶಿ ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ನಮ್ಗೆ ಉದ್ಭವ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡ್ಬಿಡ್ತಾರ, ಅನ್ನಭಾಗ್ಯ ಯೋಜನೆ ಕ್ಯಾನ್ಸಲ್ ಮಾಡ್ಬಿಡ್ತಾರ, ಎಲ್ಲಾನು ಏನಾದ್ರೂ ಹೊಸ ಬದಲಾವಣೆಗಳನ್ನ ತಂದ್ಬಿಡ್ತಾರ. ಕಾಂಗ್ರೆಸ್ ಪಕ್ಷ ಒಂದೇ ಇರ್ಬೋದು, ಆದ್ರೆ ಏನಾದ್ರೂ ವ್ಯತ್ಯಾಸಗಳನ್ನ ಮಾಡೋದಿಕ್ಕೆ ಅಥಾರಿಟಿ ಇರುತ್ತಲ್ಲ ಸಿಎಂಗಳಿಗೆ. ಸೊ ಇಲ್ಲಿ ಕೆಲವೊಂದಷ್ಟು ಜನರಿಗೆ ಗೊಂದಲ ಇದೆ. ಸೊ ಇದು ನಾನ್ ಹೇಳ್ತಿರೋದಲ್ಲ, ಇದು ಜನರ ಗೊಂದಲದ ಬಗ್ಗೆ ನಿಮ್ಗೊಂದು ಕ್ಲಾರಿಫಿಕೇಶನ್ಸ್ ಅಥವಾ ಕ್ಲಾರಿಟಿನೇ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇರೋದು. ಸೊ ಸಿಎಂ ಬದಲಾವಣೆ ಆದ್ರೂ ಸಮೇತ ಡಿ ಕೆ ಶಿ ಅವರು ಸ್ಪಷ್ಟವಾಗಿ ಮೀಡಿಯಾಗಳ ಮುಂದೆ ಕೂತ್ಕೊಂಡು ಹೇಳಿದ್ದಾರೆ, ಏನೇ ವ್ಯತ್ಯಾಸ ಆದ್ರೂ ನಾವು ಕೊಟ್ಟಿರುವಂತ 5 ಗ್ಯಾರಂಟಿಗಳಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನ ನಾವು ಮಾಡೋದಿಲ್ಲ. ಅದೇನಿದೆ ಅದು ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದು ಕಾಂಗ್ರೆಸ್ ಗ್ಯಾರಂಟಿ ಆಗಿರೋದ್ರಿಂದ ಯಾರೇ ಸಿಎಂ ಸ್ಥಾನಕ್ಕೆ ಬಂದ್ರು ಈ ಗ್ಯಾರಂಟಿನ ಮುಂದುವರಿಸಬೇಕು. ಈಗಾಗಲೇ 3 ವರ್ಷ ಆಗಿದೆ, 2 ವರ್ಷ ಇದೆ. 2 ವರ್ಷದವರೆಗೂ ಅವರು ಕಂಪ್ಲೀಟ್ ಆಗಿ ಈಗ ಈ ಒಂದು ಗ್ಯಾರಂಟಿ ಯೋಜನೆ ಏನ್ ಹೇಳಿದ್ದಾರೆ ಅಥವಾ ಏನು ನಮ್ಗಳಿಗೆ ಮಾತು ಕೊಟ್ಟಿದ್ದಾರೆ ಅದನ್ನ ನಾವು ಮುಂದುವರಿಸ್ತೀವಿ. ಅದರಲ್ಲಿ ಯಾವುದೇ ರೀತಿ ಆಗಿರುವಂತ ಕ್ಯಾನ್ಸಲೇಷನ್ ಅಥವಾ ನಿಮ್ಗೆ ಮೋಸ ಆಗೋದಾಗ್ಲಿ, ಜನಸಾಮಾನ್ಯರಿಗೆ ತೊಂದರೆ ಕೊಡೋದಾಗ್ಲಿ ನಾವೇನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಪರಿಶೀಲನೆಗೆ ಮತ್ತೊಮ್ಮೆ ಒಳಗಾಕಿದ್ದಾರೆ. ಸೊ ನಾನು ಅದ ನಿಮಗೆ ಲಾಸ್ಟ್ ಒಂದು 4-5 ವಿಡಿಯೋಯಿಂದ ಹೇಳ್ತಾನೆ ಬರ್ತಾ ಇದ್ದೀನಿ. ಮತ್ತೊಮ್ಮೆ ಮರುಪರಿಶೀಲನೆ ನಡೀತಾ ಇದೆ. ಯಾವ್ದ್ರ ವಿಚಾರವಾಗಿ? ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ವಿಚಾರವಾಗಿ. ಸೊ ಈಗ ಮುಂದಿನ ತಿಂಗಳಿಂದ ಅಮೌಂಟ್ ಬರೋದು ಸ್ವಲ್ಪ ತಡ ಆಗುತ್ತೆ. ಇಲ್ಲಾಂದ್ರೆ 2 ತಿಂಗಳ ಕಾಲ ಅಮೌಂಟ್ ಬರ್ದೇ ಇರಬಹುದು, ಕೊಟ್ರು ಕೊಡಬಹುದು. ಇವಾಗ ಹೊಸ ಸಿಎಂ ಬರ್ತಾ ಇರೋ ಕಾರಣ ಕೊಟ್ರು ಕೊಡ್ಬೋದು, ಗೊತ್ತಿಲ್ಲ. ಇಲ್ಲ ಅಂದ್ರೆ ಇಲ್ಲ, ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕು, ನಾವೆಲ್ಲಾನು ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡಿ ನಾವು ಕೊಡ್ತೀವಿ ಅನ್ನೋ ತರ ಇದ್ರೆ ಮತ್ತೆ 2 ತಿಂಗಳು ಕಾಲ ನಮ್ಗಳಿಗೆ ಹೊಡ್ತಾ ಬೀಳುತ್ತೆ. ಬಟ್ ಎನಿವೇಸ್ 29-30 ಕಂತಿನ ಅಂತೂ ಎಲ್ಲರ ಖಾತೆಗೂ ಜಮಾ ಆಗ್ತಾ ಇದೆ ಅಂಡ್ ಎಲ್ಲರಿಗೂ ಬರ್ತಾ ಇದೆ. ಈ ತಿಂಗಳಲ್ಲಿ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಈ ತಿಂಗಳು ನಮ್ಗೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಎಲ್ಲರ ಖಾತೆಗೂ ಜಮಾ ಆಗುತ್ತೆ. ಇನ್ನ ಏನಿದ್ರು ನಮ್ಗೆ 31ನೇ ಕಂತಿನ ಹಣ, ಇದ್ರ ಜೊತೆಗೆ ಕಳೆದ ವರ್ಷದ 2 ತಿಂಗಳು ಹಣ ಅಷ್ಟೇ ಬಾಕಿ ಉಳ್ಕೊಳ್ಳುತ್ತೆ. ಅಲ್ಲಿಗೆ 3 ತಿಂಗಳು ಹಣ ಬಾಕಿ ಉಳ್ಕೊಳ್ಳುತ್ತೆ ನಮ್ಮ ಖಾತೆಗೆ ಬರೋದ್ರಲ್ಲಿ. ಸೊ ಅದ್ರಲ್ಲಿ ಯಾವುದೇ ರೀತಿ ಆಗಿರೋಂತ ವ್ಯತ್ಯಾಸಗಳು ಆಗಲ್ಲ. ಸೊ ನೆಕ್ಸ್ಟ್ 2 ಮಂತ್ಸ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ದೊಡ್ಡ ತೊಂದರೆಗಳು ಆಗುತ್ತೆ. ಸೊ ಪ್ರಿಕಾಷನ್ ಆಗಿ ನೀವು ಹಣನ ವ್ಯವಸ್ಥೆ ಮಾಡ್ಕೊಳ್ಳುವಂತ ಕಾರ್ಯಕ್ರಮನ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ಸ್ಕೂಲ್ ಬೇರೆ ಶುರುವಾಗಿದೆ, ಹೆಣ್ಮಕ್ಳಿಗೆ ಕಮಿಟ್ಮೆಂಟ್ ಇರುತ್ತೆ, ಟ್ಯೂಷನ್ಗಳಿಗೆ ಸೇರಿಸಬೇಕು ಅಥವಾ ಆ ದುಡ್ಡಿಂದ ಏನಾದ್ರೂ ಮಕ್ಳಿಗೆ ಅಂತ ಹೇಳಿ ತೆಗ್ದಿಟ್ಟಿರ್ತೀರಾ. ಸೊ ನೆಕ್ಸ್ಟ್ 2 ಮಂತ್ಸ್ ಸ್ವಲ್ಪ ಕ್ರಿಷಿಯಲ್ ಆಗಿರುತ್ತೆ, ಕ್ರಿಟಿಕಲ್ ಆಗಿರುತ್ತೆ. ಯಾಕಂದ್ರೆ ಎಲ್ಲ ಬೆಲೆ ಏರಿಕೆ ಕೂಡ ಆಗ್ತಾ ಇರೋ ಕಾರಣ ಇದ್ರ ಮೇಲೂ ಹೊಡ್ತಾ ಬೀಳುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವೇನೆ ಮುಂಚೆನೆ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಇನ್ಫಾರ್ಮ್ ಮಾಡ್ತಾ ಇದೀವಿ. ಹಣ ಬಂದ್ರೆ ಸಂತೋಷ, ಬಂದ್ರೆ ಯಾರಿಗೂ ತೊಂದರೆ ಇಲ್ಲ. ಬಟ್ ಇವಾಗ ಇರುವಂತ ನ್ಯೂಸಿನ ಪ್ರಕಾರ ನೆಕ್ಸ್ಟ್ 2 ಮಂತ್ಸ್ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಪ್ರಿಪೇರ್ ಆಗಿ, ಮೆಂಟಲಿ ಪ್ರಿಪೇರ್ ಆಗಿ. ಸೊ ನಿಮ್ಗೆ ಏನೇ ರೀತಿ ಖರ್ಚು ಅದು ಇದು ಅಂತ ಇದ್ರೆ ನೀವು ಸ್ವಲ್ಪ ಬೇರ್ ಮಾಡ್ಕೊಳಕ್ಕೆ ಪ್ರಿಪೇರ್ ಆಗಿ, ಸರಿನಾ? ಸೊ ಹೊಸ ಸಿಎಂ ಬಂದಿದ್ದಾರೆ, ನೋಡೋಣ ಯಾವ ರೀತಿ ಏನಾದ್ರೂ ಹೊಸ ಬದಲಾವಣೆಗಳನ್ನ ತರ್ತಾರ. ಇಲ್ಲ ಅಂತಂದ್ರೆ ಅದೇ ಏನು ಡೆವಲಪ್ಮೆಂಟ್ ಮಾಡ್ದಿರೋ ಹಾಗೆ ಅವ್ರ ಡೆವಲಪ್ಮೆಂಟ್ ಮಾಡ್ಕೊಂಡು ಅವ್ರ ಜೇಬ್ ತುಂಬಿಸ್ಕೊಂಡು ಹೋಗ್ತಾರ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ. ಡೆವಲಪ್ಮೆಂಟ್ ಆಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ. ಬಿಕಾಸ್ ಇವಾಗ ಡಿ ಕೆ ಶಿ ಅಂತ ಮಾತಾಡಿದಾಗ, ಅವ್ರ ಬಗ್ಗೆ ನಾವು ಮಾತಾಡಿದಾಗ ಕನಕ್ಪುರನ ಯಾವ ಲೆವೆಲ್ಗೆ ಇಂಪ್ರೂವೈಸ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಆ ಕಂಪ್ಲೀಟ್ ಏರಿಯಾನ ಡೆವಲಪ್ ಮಾಡಿದ್ದಾರೆ. ನೀವು ಕನಕ್ಪುರ ಕಡೆ ಯಾರಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಲೆವೆಲ್ಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಒಂದೊಂದು ರೋಡ್ಸ್ ಅಲ್ಲಿ ಯಾವ ತರ, ಒಂದು ಸಿಂಗಲ್ ಹಳ್ಳ ಇಲ್ಲ ಕನಕ್ಪುರ ರಸ್ತೆಯಲ್ಲಿ. ನಾನು ಹೇಳ್ತಿರೋದು ಹೈವೇ ಅಲ್ಲಿ ಹೇಳ್ತಿದ್ದೀನಿ. ಒಳಗಡೆ ನಂಗೆ ಊರು ಒಳಗಡೆ ನಂಗೆ ಅಷ್ಟೊಂದು ಅಡಿಯಲ್ಲ. ಬಟ್ ಹೋಗುವಂತ ಹೈವೇ, ನ್ಯಾಷನಲ್ ಹೈವೇ ಏನಿದೆ ಅಥವಾ ಸ್ಟೇಟ್ ಹೈವೇ ಏನಿದೆ, ಕನೆಕ್ಟಿವಿಟಿಗಳು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಕನಕ್ಪುರ ಮಾತ್ರ ಡೆವಲಪ್ಮೆಂಟ್ ಮಾಡ್ಬಿಟ್ರೆ ಸಿಟಿ ಒಳಗಡೆ ಇರುವಂತ ಎಲ್ಲಾ ಏರಿಯಾಗಳನ್ನ ಡೆವಲಪ್ ಮಾಡ್ಬೇಕಲ್ವಾ, ಅದೇ ರೀತಿ. ಸೊ ಹಾಗಾಗಿ ಹೇಳ್ತಾ ಇರೋದು, ರಿಕ್ವೆಸ್ಟ್ ಮಾಡ್ತಾ ಇರೋದು ಗೌರ್ಮೆಂಟ್ಗೆ, ಹೊಸದಾಗಿ ಏನೋ ತರಬೇಕು ಅಂತ ಇದ್ದೀರಾ ಅಥವಾ ಹೊಸದಾಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತಿದ್ರೆ ಖಂಡಿತ ಸ್ವಲ್ಪ ಉದ್ಧಾರ ಮಾಡಿ. ಮಳೆಗಾಲ ಬರ್ತಾ ಇದೆ, ಇವಾಗ ಎಲ್ಲಾ ಕಡೆ ಹಳ್ಳ ದಿಣ್ಣೆ ಹಂಪು ಎಲ್ಲಾ ಕಡೆ ಶುರುವಾಗತ್ತೆ. ಇದರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗುತ್ತೆ. ಸೊ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದನ್ನ ಸಾರ್ಟ್ ಔಟ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಊರನ್ನ ಮಾತ್ರ ಡೆವಲಪ್ ಮಾಡ್ಕೊಳ್ಳೋದಲ್ಲ, ಎಲ್ಲ ಊರ್ನು ಡೆವಲಪ್ ಮಾಡಿ ಕರ್ನಾಟಕದಲ್ಲಿ. ಸೊ ನಾಳೆ ದಿನ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ಮ ಹೆಸರು ಕೂಡ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಏನೋ ಮಾಡಿದಾರಪ್ಪ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಏನೋ ನೋಡೋಣ ಏನಾಗುತ್ತೆ, ಏನೇನಾಗುತ್ತೋ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ಐ ಥಿಂಕ್ ಇದು ಮೊದಲನೇ ಬಾರಿ ಅನ್ಸುತ್ತೆ ಒಂದೇ ಪಕ್ಷದಿಂದ ಇಬ್ರು ಸಿಎಂ ಆಗ್ತಾ ಇರುವಂತದ್ದು. ಅಂದ್ರೆ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ. ಆಕ್ಚುಲಿ 2.5 ಅಂತ ಮೊದಲೇ ಮಾತಾಡಿದ್ರು, ಬಟ್ ಏನೋ 3 ವರ್ಷಕ್ಕೆ ಕೊಟ್ಟಿದ್ದಾರೆ.
ಫಸ್ಟ್ ಟೈಮ್ ಅನ್ಸುತ್ತೆ ಒಂದೇ ಪಕ್ಷದಲ್ಲಿ ಇಬ್ರು ಸಿಎಂಗಳಾಗ್ತಾ ಇರೋದು. ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಅನ್ಸುತ್ತೆ. ಸೊ ಕರೆಕ್ಟಾಗಿ ಗೊತ್ತಿಲ್ಲ. ನನ್ನ ಒಂದು ಅನಿಸಿಕೆ ಹೇಳ್ತಿರೋದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಸೊ ನೋಡೋಣ. ಬಟ್ ಈ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಆಗಿರ್ಬೋದು ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ. ಹಣ ಬರೋದಕ್ಕೆ ತಡ ಆಗುತ್ತೆ. 29-30 ಮತ್ತೆ ಕ್ಲಿಯರೆನ್ಸ್ ಸಿಗುತ್ತೆ. ಸರಿನಾ? ಬೇರೆ ಯಾವ ಯೋಜನೆಗಳು ಕ್ಯಾನ್ಸಲ್ ಆಗೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ಗಳಿದೆ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಹೊಸ ಸಿಎಂ ಇನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.